ಎಸ್ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ವಂದಿಸುತ್ತಾ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ, ಇವತ್ತಿನ ಸ್ವಾಧ್ಯಾಯ ನಮ್ಮ ಗುರುಗಳು ಹೇಳಿದ ಪ್ರಕಾರ ನಮ್ಮ ಈ ಯೋಗದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇವತ್ತು 2 ದಿನದಿಂದ ಯೋಗ ಇವರು ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗದ ಬಗ್ಗೆ ನಾವು ತಿಳ್ಕೊಂಡ ಹೋಗ್ತಾ ಇದ್ದೀವಿ. ಅದನ್ನು ನಮ್ಮ ಗುರುಗಳು ಯಾವ ತರ ನಮ್ಗೆ ತಿಳಿ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಕೂಡ ತಿಳ್ಕೊಂಡ ಹೋಗಿದ್ದೀವಿ. ನಿನ್ನೆ ಆಸನದ ಬಗ್ಗೆ ನಮ್ಮ ಸರ್ ತುಂಬಾ ವಿವರವಾಗಿ ಸ್ಪಷ್ಟವಾಗಿ ನಮ್ಗೆ ಎಲ್ರಿಗೂ ಅರ್ಥ ಆಗುವಂತೆ ತಿಳಿಸಿದ್ದಾರೆ. ಯಾವ ತರದ ಆಸನ ಇರಬೇಕು, ನಾವು ಧ್ಯಾನಕ್ಕೆ ಕೂತ್ಕೊಳ್ಳುವ ಟೈಮ್ ಯಾವ ತರ ಆಸನ ಇರಬೇಕು ಎಂಬ ಎಲ್ಲ ವಿಚಾರಗಳನ್ನು ನಮ್ಗೆ ತಿಳಿಸಿದ್ದಾರೆ. ನಾವು ಇವತ್ತು ಇವರ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಸೂತ್ರದಲ್ಲಿ ಆಸನದ ನಂತರ ಬರೋದೇ ಪ್ರತ್ಯಾಹಾರ, ಇದು ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ನಮ್ಮ ಪತ್ರಿಜಿ ಗುರುಗಳದ್ದು 2ನೆಯ ಸೂತ್ರ. ಅಂದ್ರೆ ಈ ಪತಂಜಲಿ ಸೂತ್ರದಲ್ಲಿ ಯಾವ ತರ ಇದೆ ಅಂದ್ರೆ ನಿನ್ನೆ ಕಂಪ್ಲೀಟ್ ವಿವರವಾಗಿ ತಿಳಿಸಿದ್ದಾರೆ ಸರ್. ಪತಂಜಲಿ ಸೂತ್ರದಲ್ಲಿ ಫಸ್ಟಿಗೆ ಯಮ ನಿಯಮಗಳಿದೆ. ನಮ್ಮ ಗುರುಗಳೇನ್ ಮಾಡಿದ್ದಾರೆ ಅಂದ್ರೆ ಯಮ ನಿಯಮಗಳನ್ನು ಲಾಸ್ಟಿಗೆ ಇಟ್ಕೊಂಡು ಫಸ್ಟ್ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಆಮೇಲೆ ಸಮಾಧಿ, ಲಾಸ್ಟ್ ಯಮ ನಿಯಮ ಅಂತ ಇಟ್ಟಿದ್ದಾರೆ. ಇದು ಯಾಕೆ ಇಟ್ಟಿದ್ದಾರೆ ಅಂದ್ರೆ ಯಾವುದೇ ಕಟ್ಟುಪಾಡುಗಳು ಇರಬಾರ್ದು. ನಾವು ಧ್ಯಾನ ಶುರು ಮಾಡುವಾಗ ಯಾವುದೇ ಕಟ್ಟುಪಾಡು ಆಗಲಿ, ಮನಸ್ಸಿಗೆ ಒಂದು ಟೆನ್ಷನ್ ಇರಬಾರ್ದು. ಈ ಕಟ್ಟುಪಾಡುಗಳೇ ಯಮ ನಿಯಮಗಳು. ಅಂದ್ರೆ ನೀನು ಸಮಾಜದಲ್ಲಿ ಹೀಗೆ ಇರಬೇಕು, ನೀನು ಮೂಲತಃ ಭೌತಿಕವಾಗಿ ನೀನು ಯಾವ ತರ ಇರಬೇಕು ಅಂತ ತೋರಿಸೋದೇ ಈ ಕಟ್ಟುಪಾಡುಗಳು, ಯಮ ನಿಯಮ. ಈ ಯಮ ನಿಯಮಗಳನ್ನು ನಾವು ಫಸ್ಟಿಗೆ ತಂದ್ರೆ ಯಾರು ಕೂಡ ಧ್ಯಾನಕ್ಕೆ ಬರಲ್ಲ. ಧ್ಯಾನಕ್ಕೆ ಅಂದ್ರೆ ಅಯ್ಯೋ ಅಷ್ಟೆಲ್ಲ ಇದೆ, ಅದೇನ್ ಯಾರು ಮಾಡ್ತಾರೆ, ಅದೆಲ್ಲ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿ ಯಾರು ಕೂಡ ಧ್ಯಾನಕ್ಕೆ ಬರಲ್ಲ. ಅದಕ್ಕೋಸ್ಕರ ನಮ್ಮ ಗುರುಗಳು ಈ ಧ್ಯಾನ ಎಂಬುದು ಇಡೀ ಒಂದು ಪ್ರಪಂಚದ ಪ್ರತಿಯೊಬ್ಬನಿಗೂ ತಲುಪಬೇಕು ಎಂಬ ಉದ್ದೇಶದಿಂದ ಇದೆಲ್ಲ ಅದಲು ಬದಲಾಗಿದೆ, ಈ ಕ್ರಮನೇ ಸರಿ ಇಲ್ಲ ಅಂತ ಅಂದ್ಕೊಂಡು ಅವರು ಫಸ್ಟಿಗೆ ಆಸನ ಅಂತ ಇಟ್ಕೊಂಡ್ರು. ಆಸನ ಅಂದ್ರೆ ನಮ್ಗೆ ಯಾವ ಸ್ಥಿರ ಸುಖ ಆಸನ, ನಿಮ್ಗೆ ಯಾವ ಆಸನ ಕಂಫರ್ಟೇಬಲ್ ಆಗುತ್ತೆ ಧ್ಯಾನ ಮಾಡಕ್ಕೆ, ಅದನ್ನೇ ಸ್ಥಿರ ಸುಖ ಆಸನ ಅಂತ ನಿನ್ನೆ ನೀಟಾಗಿ ನೀವು ನೋಡ್ಕೊಂಡಿದ್ದೀರಿ, ಎಲ್ಲರೂ ತಿಳ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಇವತ್ತು ಪ್ರಾಣಾಯಾಮದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಪ್ರಾಣಾಯಾಮ ಇಲ್ಲಿ ಇನ್ನೊಂದು ಏನಂದ್ರೆ ಯಮ ನಿಯಮಗಳು ಯಾಕೆ ಲಾಸ್ಟಿಗೆ, ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಗುರುಗಳು. ಎತ್ತಿನ ಗಾಡಿಯಲ್ಲಿ ಎತ್ತುಗಳನ್ನು ಮುಂದೆ ಕಟ್ಟುವ ಬದಲು ಗಾಡಿಯ ಹಿಂದೆ ಕಟ್ಟಿದ್ರೆ ಏನಾಗುತ್ತೆ, ಹಂಗೇನೆ ಈ ಗಾಡಿಯ ಎತ್ತುಗಳನ್ನು ಮುಂದೆನೆ ಕಟ್ಟಬೇಕು, ಹಿಂದೆ ಕಟ್ಟಬಾರ್ದು. ಎತ್ತುಗಳನ್ನು ಮುಂದೆ ಕಟ್ಟಿದ್ರೆ ನಮಗೆ ಇಲ್ಲಿ ಗಾಡಿಯಲ್ಲಿ ನಮ್ಗೆ ಇದಾಗುತ್ತೆ, ಅಂದ್ರೆ ಸರಾಗವಾಗಿ ಹೋಗ್ಬೋದು. ಆದ್ರಿಂದ ಧ್ಯಾನವನ್ನೇ ನಾವು ಫಸ್ಟಿಗೆ ಇಟ್ಕೋಬೇಕು. ಎತ್ತಿನ ಹಿಂದ್ಗಡೆ ಕಟ್ಟಿದ್ರೆ ಗಾಡಿ ಹೋಗುತ್ತಾ ಮುಂದೆ, ಇಲ್ಲ ಅಲ್ವಾ? ಅದೇ ತರ ಆಗಿದೆ ಈ ಒಂದು ಪತಂಜಲಿ ಮಹರ್ಷಿಯ 8 ಸೂತ್ರಗಳು. ನಾವು ಯಾವಾಗಲೂ ಯಾವುದು ಸುಲಭ ಇರೋದಂದ್ರೆ ನಾವು ಫಸ್ಟ್ ಧ್ಯಾನ ಮಾಡಕ್ಕೆ ನಮ್ಗೆ ಯಾವ ಅಡ್ಡಿ ಆತಂಕಗಳು ಇರಬಾರ್ದು ಎಂಬ ಉದ್ದೇಶದಿಂದ ಇದನ್ನು ಮುಂದೆ ಲಾಸ್ಟಿಗೆ ಇಟ್ಟಿದ್ದಾರೆ, ಯಮ ನಿಯಮ ಅಂತ ಹೇಳ್ತಾರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಇದ್ರೆ ಪರೀಕ್ಷೆಗೆ ಒಬ್ಬ ವಿದ್ಯಾರ್ಥಿ ಅಟೆಂಡ್ ಆಗದೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ, ಅಂದ್ರೆ ಇಲ್ಲಿ ಪರೀಕ್ಷೆ ಎಂಬುದು ಧ್ಯಾನ ಸಾಧನೆ ಮಾಡದೆಯೇ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು. ರಿಸಲ್ಟ್ ಅಂದ್ರೆ ಇಲ್ಲಿ ಯಮ ನಿಯಮ. ಈಗ ನೀವು ಧ್ಯಾನ ಸಾಧನೆ ಮಾಡಿದ ಮೇಲೆ ಆ ಯಮ ನಿಯಮ ಎಂಬುದು ತನ್ನಿಂತಾನೆ ಬಂದ್ಬಿಡುತ್ತೆ. ಆದ್ರಿಂದ ಈ ಪರೀಕ್ಷೆ ಬರೆಯದೆ, ಅಂದ್ರೆ ನೀವು ಧ್ಯಾನ ಮಾಡದೆ ಯಮ ನಿಯಮ ನಿಮ್ಗೆ ಹೆಂಗ್ ಬರುತ್ತೆ ಅಂದ್ರೆ, ಫಸ್ಟಿಗೆ ನೀವು ಯಮ ನಿಯಮ ಇಟ್ರೆ ನಿಮ್ಗೆ ಹೆಂಗೆ ಬರುತ್ತೆ ಧ್ಯಾನ ಸಾಧನೆ ಅಂತ ಅನ್ಕೊಂಡು ನಾವು ಈ ಯಮ ನಿಯಮಗಳನ್ನು ಲಾಸ್ಟಿಗೆ ಇಡ್ತೀವಿ. ರಿಸಲ್ಟ್ ಎಂಬುದು ಯಾವಾಗಲೂ ತನ್ನಿಂತಾನೆ ಬರಬೇಕು. ಪರೀಕ್ಷೆಗೆ ಓದಿ ಇದು ಫುಲ್ ಅಭ್ಯಾಸ ಮಾಡಿದ ಮೇಲೆ ಅಷ್ಟೇ ನಮ್ಗೆ ರಿಸಲ್ಟ್ ಬರಬೇಕು. ಇದು ಇನ್ನೊಂದು ಎಕ್ಸಾಂಪಲ್. ಈಗ ನಮ್ಮ ಪತಂಜಲಿ ಗುರುಗಳು ಈ ಪ್ರಾಣಾಯಾಮದ ಬಗ್ಗೆ
ಏನು ಹೇಳಿದ್ದಾರೆ ಅಂತ ನೋಡುವ. ನಮ್ಮ ಪತಂಜಲಿ ಮಹರ್ಷಿಗಳು ಹೇಳೋ ಪ್ರಕಾರ ಮನಸ್ಸು ಮತ್ತು ಉಸಿರಾಟವನ್ನು ಯೋಗಿಗಳು ಒಟ್ಟೊಟ್ಟಿಗೆ ಗುರುತಿಸ್ತಾರೆ. ಮನಸ್ಸು ಮತ್ತೆ ಉಸಿರಾಟ, ನಾವು ಉಸಿರಾಡುವುದು ಮತ್ತು ನಮ್ಮ ಮನಸ್ಸನ್ನು ಈ ಯೋಗಿಗಳು ಒಟ್ಟಿಗೆ ಗುರುತಿಸ್ತಾರೆ. ಉಸಿರು ಹೇಗೆ ಓಡಾಡುತ್ತದೆಯೋ ಹಾಗೆಯೇ ಮನಸ್ಸು ಕೂಡ ಓಡಾಡುತ್ತದೆ. ಉಸಿರು ಓಡಾಡುವಾಗೆ ಮನಸ್ಸು ಕೂಡ ಓಡಾಡ್ತದೆ. ಅಂದ್ರೆ ಉಸಿರು, ಈಗ ನಿಮ್ಮ ಮನಸ್ಸು ಪ್ರಕ್ಷುಬ್ಧವಾಗಿದ್ರೆ, ಸಿಟ್ಟಿನಲ್ಲಿದ್ರೆ ಉಸಿರಾಟ ಫಾಸ್ಟ್ ಇರುತ್ತೆ. ಅದೇ ನಿಮ್ಮ ಮನಸ್ಸು ಖುಷಿಯಲ್ಲಿದ್ರೆ ಉಸಿರಾಟ ಒಂದು ನಿಧಾನಗತಿಯಲ್ಲಿರುತ್ತೆ. ಅದೇ ನೀವು ತುಂಬ ಶಾಂತವಾಗಿದ್ರೆ, ನಿಮ್ಮ ಮನಸ್ಸು ತುಂಬ ಶಾಂತವಾಗಿದ್ರೆ ಉಸಿರಾಟ ಕೂಡ ನಿಧಾನ, ಅಂದರೆ ತುಂಬ ಆರಾಮದಾಯಕ ಉಸಿರಾಟ ಇರುತ್ತೆ ಅಂತ ಹೇಳ್ತಾರೆ. ಅವರು ಈ ಒಂದು ಶ್ಲೋಕ ಹೇಳ್ತಾರೆ ಪತಂಜಲಿ ಮಹರ್ಷಿಗಳು. ಚಲೇವಾತೆ ಚಲಂ ಚಿತ್ತಂ ನಿಶ್ಚಲೇ ನಿಶ್ಚಲಂ ಭವೇತ್ ಯೋಗಿ ಸ್ಥಾಣತ್ವ ಮಾಪ್ನೋತಿ ತಥೋ ವಾಯುಂ ನಿರೋಧಯೇತ್. ಚಲೇವಾತೆ ಅಂದ್ರೆ, ವಾತೆ ಅಂದ್ರೆ ಇಲ್ಲಿ ವಾಯು ಅಂತ. ಚಲೇವಾತೆ ಚಲೇ ಚಿತ್ತಂ, ಉಸಿರಾಟ ಅಂದ್ರೆ ಇಲ್ಲಿ ವಾಯು ಅಂತ ಹೇಳ್ತಾರೆ. ವಾತ ಅಂದ್ರೆ ಉಸಿರಾಟಕ್ಕೆ ಹೇಳಿದ್ದಾರೆ. ಉಸಿರಾಟ ಚಲಿಸುತ್ತಿದ್ದಾಗ ಮನಸ್ಸು ಕೂಡ ಚಲಿಸುತ್ತದೆ. ಅಂದ್ರೆ ಚಲೇವಾತೆ ಚಲಂ ಚಿತ್ತಂ, ಚಿತ್ತಂ ಅಂದ್ರೆ ಮನಸ್ಸು, ವಾತ ಅಂದ್ರೆ ಉಸಿರಾಟ ಚಲಿಸುವಂಗೆ ಚಿತ್ತ ಕೂಡ ಚಲಿಸುತ್ತದೆ. ನಿಶ್ಚಲೆ ನಿಶ್ಚಲಂ ಭವೇತ್, ಉಸಿರಾಟ ನಿಶ್ಚಲವಾದಾಗ, ಸ್ಥಿರವಾದಾಗ ಮನಸ್ಸು ಕೂಡ ಸ್ಥಿರವಾಗುತ್ತದೆ. ಇದರಿಂದ ಈ ಯೋಗಿಯು ದೀರ್ಘಕಾಲದ ಸ್ಥಿರತೆಯನ್ನು, ಅಚಲತೆಯನ್ನು ಹೊಂದಿರುತ್ತಾನೆ. ಯೋಗಿ ಸ್ಥಾಣತ್ವ ಮಾಪ್ನೋತಿ ಅಂದ್ರೆ ಯೋಗಿ ಅದೇ ತರ ಸ್ಥಿರತೆಯನ್ನು ಕಾಣ್ತಾನೆ, ಸ್ಥಿರತೆಯನ್ನು ಹೊಂದ್ತಾನೆ. ಈ ಉಸಿರಾಟದ ಯಾವ ತರ ಉಸಿರಾಟ ಇರುತ್ತೆ ಅದೇ ತರ ಉಸಿರಾಟ, ಈ ಯೋಗಿ ಕೂಡ ಉಸಿರಾಟದಲ್ಲಿ ಸ್ಥಿರತೆಯನ್ನು ಕಾಣಬೇಕಾದ್ರೆ ಅವನು ಶಾಂತವಾಗಿರ್ಬೇಕು. ಆದ್ರಿಂದ ಮನಸ್ಸನ್ನು ಹತೋಟಿಗೆ ತರಲು ಮೊದಲು ಉಸಿರಾಟವನ್ನು ನಿಯಂತ್ರಿಸಬೇಕು. ಆಗ ಈ ತಥೋ ವಾಯುಂ ನಿರೋಧಯೇತ್, ಇದೇ ತರ ನಾವು ವಾಯು ಉಸಿರಾಟವನ್ನು ಕಂಟ್ರೋಲ್ ಮಾಡೋದು ಅಂದ್ರೆ ಹತೋಟಿಗೆ ತರೋದು ಅಂತ ಈ ಪ್ರಾಣಾಯಾಮದ ಬಗ್ಗೆ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಮನಸ್ಸನ್ನು ಹತೋಟಿಗೆ ತರಲು ಮೊದಲು ಉಸಿರಾಟವನ್ನು ನಿಯಂತ್ರಿಸಬೇಕು, ಅಂದ್ರೆ ಪ್ರಾಣಾಯಾಮ ಮಾಡಬೇಕು ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಹಾಗಾಗಿ ಮನಸ್ಸು ಎಂಬುದು ಸಾವಧಾನವಾಗಿರ್ಬೇಕು, ಸಮಾಧಾನವಾಗಿರ್ಬೇಕು. ಅದರಲ್ಲಿ ಗಡಿಬಿಡಿ ಇರಬಾರ್ದು, ಆತಂಕ ಇರಬಾರ್ದು, ಒತ್ತಡದಲ್ಲಿ ಮನಸ್ಸಿರಬಾರ್ದು. ಆಗ ಅದನ್ನು ಹೇಗೆ ಮಾಡಬಹುದು ಅಂದ್ರೆ ಮನಸ್ಸಿಗೆ ಒಂದು ತರಬೇತಿಯನ್ನು ಕೊಟ್ಟು ಆತಂಕಕ್ಕೆ ಒಳಗಾಗದಂತೆ ಸದಾ ಸಾವಧಾನವಾಗಿರುವಂತೆ, ಎಂತಹ ಸನ್ನಿವೇಶ ಬಂದರೂ ವಿಚಲಿತವಾಗದಂತೆ ಮಾಡುವುದೇ ಈ ಪ್ರಾಣಾಯಾಮ. ಅಂದ್ರೆ ನೀವು ಉಸಿರನ್ನು ಯಾವ ತರ ನೀವು ನಿಮ್ಮ ಹತೋಟಿಯಲ್ಲಿ ಇಡ್ತೀರಾ ಅದೇ ತರ ನಿಮ್ಮ ಮನಸ್ಸಿರುತ್ತೆ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಉಸಿರಾಟದ ಮೂಲಕ ಮನಸ್ಸನ್ನು ನಿಯಂತ್ರಣಕ್ಕೆ ತರುವುದು ಮತ್ತು ಅದನ್ನು ಪ್ರಾಣಾಯಾಮ ಅಂತ ಕರೀತಾರೆ. ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋಗ ತಿವಿಚ್ಛೇದ ಪ್ರಾಣಾಯಾಮ. ತಸ್ಮಿನ್ ಸತಿ ಆಸನ ಸಿದ್ಧಿಯ ನಂತರ, ಅಂದರೆ ಆಸನದಲ್ಲಿ ಸ್ಥಿರತೆ ಸಿಕ್ಕಿದ ನಂತರ, ತಸ್ಮಿನ್ ಸತಿ ಅಂದ್ರೆ ಆಸನದಲ್ಲಿ ಸ್ಥಿರತೆ ಸಿಕ್ಕಿದ ನಂತರ, ಶ್ವಾಸ ಪ್ರಶ್ವಾಸ ಯೋಗ ಅಂದ್ರೆ ಹೊರಗಿನ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವುದು, ಒಳಗಿನ ಗಾಳಿಯನ್ನು ಹೊರಗೆ ಬಿಡುವುದು. ಶ್ವಾಸ ಪ್ರಶ್ವಾಸಯೋಹೋ ಗತಿ ವಿಚ್ಛೇದ ಅಂದ್ರೆ ಈ ತರ ಉಸಿರಾಟದ ಸಹಜ ಚಲನೆಯನ್ನು ನಿಯಂತ್ರಿಸಬೇಕು. ಆವಾಗಲೇ ಇದನ್ನು ಪ್ರಾಣಾಯಾಮ ಅಂತ ಹೇಳ್ತಾರೆ. ಪ್ರಾಣಾಯಾಮಕ್ಕೆ ಕೂಡ ಒಂದು ಈ ತರ ವಿಧಾನವನ್ನು ನಮ್ಮ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಉಸಿರಾಡ್ತೇವೆ. ಉಸಿರಾಡುವುದು ಒಂದು ನಿರಂತರ ಪ್ರಕ್ರಿಯೆಯಾಗಿರ್ತದೆ. ಈ ಉಸಿರು ಎಂಬುದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ, ಮನಸ್ಸನ್ನು ಪ್ರಶಾಂತಗೊಳಿಸ್ತದೆ. ಉಸಿರಾಟ ಸ್ಲೋ ಆದ್ರೆ ನಮ್ಮ ಮನಸ್ಸು ಪ್ರಶಾಂತವಾಗಿರ್ತದೆ. ಆಗ ಮಾತ್ರ ಯೋಗ ಅಂದ್ರೆ ರಾಜಯೋಗ ಸಾಧನೆಯನ್ನು ಮಾಡಲು ಸಾಧ್ಯವಾಗ್ತದೆ ಅಂತ ಹೇಳಿ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಪ್ರಶಾಂತವಾದ ಮನಸ್ಸಿದ್ರೆ ಮಾತ್ರ ಯೋಗ ಸಾಧನೆ ಅಥವಾ ಧ್ಯಾನ ಸಾಧನೆ ಮಾಡಲು ಸಾಧ್ಯ. ಅಂದ್ರೆ ಈ ಪ್ರಾಣಾಯಾಮದಿಂದ ಏನು ಉಪಯೋಗಗಳು ಅಂತ ಅವರು ಹೇಳ್ತಾರೆ. ಒಂದನೇದಾಗಿ ಆರೋಗ್ಯ ಲಭಿಸ್ತದೆ ಮತ್ತು ಮನಸ್ಸು ಶಾಂತವಾಗಿಸುತ್ತದೆ ಮತ್ತು ಇದು ಆಧ್ಯಾತ್ಮಕ್ಕೆ ಒಂದು
ಹಂತ, ಒಳ್ಳೆಯ ಮೆಟ್ಟಿಲು ಅಂತ ಇಲ್ಲಿ ಪತಂಜಲಿ ಗುರುಗಳು ಹೇಳ್ತಾರೆ. ಈ ಪತಂಜಲಿ ಯೋಗಶಾಸ್ತ್ರದಲ್ಲಿ ಪತಂಜಲಿ ಗುರುಗಳು ಯಾವ ತರ ನಮ್ಮ ಪ್ರಾಣಾಯಾಮವನ್ನು ಉಲ್ಲೇಖಿಸಿದ್ದಾರೆ ಅಂತ ಇಲ್ಲಿ ನೋಡ್ಬೋದು. ಅಂದ್ರೆ ನಮ್ಮ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಫಸ್ಟಿಗೆ ಈ ಮೊಬೈಲ್ ವೀಕ್ ಆದ್ರೆ ಏನ್ ಮಾಡ್ತೀರಿ ನೀವು? ಚಾರ್ಜಿಗೆ ಹಾಕ್ತೀವಿ ಅಲ್ವಾ? ಅದನ್ನು ಚಾರ್ಜಿಗೆ ಹಾಕಿದ ಅದೇ ತರ ಅದು ಏನಾಗುತ್ತೆ, ಆಗ ಮೊಬೈಲ್ ಈ ನಮ್ಮ ಕರೆಂಟಿನ ಜೊತೆ ಸೇರಿ ಅದು ಚಾರ್ಜ್ ಆಗುತ್ತೆ. ಕರೆಂಟಿಗೆ ಹಾಕಿದ ಕೂಡಲೇ ಅದು ಚಾರ್ಜ್ ಆಗುತ್ತೆ. ಅದೇ ತರ ನಮ್ಮ ಉಸಿರಾಟ ಎಂಬುದು ಒಂದು ಸಾಕೆಟ್, ನಮ್ದು ಮನಸ್ಸು ಎಂಬುದು ಪ್ಲಗ್. ಈ ಉಸಿರಾಟ ಮತ್ತು ಮನಸ್ಸು ಎಂಬುದನ್ನು ಜೋಡಿಸಿದಾಗ, ಅಂದ್ರೆ ಸಾಕೆಟ್ಗೆ ಪ್ಲಗ್ ಹಾಕಿದಾಗ, ಉಸಿರು ಮತ್ತು ಮನಸ್ಸು ಒಂದಾದಾಗ, ಅಂದ್ರೆ ಎರಡು ಈಗ ಒಂದಾಯ್ತಲ್ವಾ? ಪ್ಲಗ್ಗಿಗೆ ಸಾಕೆಟ್ಗೆ ಪ್ಲಗ್ ಹಾಕಿದ ಕೂಡಲೇ ಎರಡು, ಈ ಉಸಿರಾಟನು ಮತ್ತು ಮನಸ್ಸು ಎರಡು ಒಂದಾಗುತ್ತೆ. ಆಗ ನಮ್ಮ ಆಲೋಚನೆಗಳೆಲ್ಲ ಹೋಗಿ ನಮ್ಮ ಮನಸ್ಸು ಖಾಲಿಯಾಗುತ್ತದೆ. ಉಸಿರು ಮತ್ತು ಮನಸ್ಸು ಒಂದಾದಾಗ, ಅಂದ್ರೆ ಒಟ್ಟಾದಾಗ, ಆಗ ನಮ್ಮ ಆಲೋಚನೆಗಳೆಲ್ಲ ಹೋಗಿ ನಮ್ಮ ಮನಸ್ಸು ಖಾಲಿಯಾಗುತ್ತದೆ. ಕಾಸ್ಮಿಕ್ ವರ್ಲ್ಡ್ ಇಂದ ಅಪಾರ ಕಾಸ್ಮಿಕ್ ಶಕ್ತಿ, ಅಂದ್ರೆ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ದೇಹಕ್ಕೆ ಪ್ರವೇಶ ಮಾಡುತ್ತದೆ. ಈ ಪ್ರಕ್ರಿಯೆಯನ್ನು ನಮ್ಮ ಗುರುಗಳು ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ನಮ್ಮ ಗುರುಗಳು ಈ ಪ್ರಾಣಾಯಾಮವನ್ನು ಯಾವ ತರ ವ್ಯಾಖ್ಯಾನಿಸಿದ್ದಾರೆ ನೋಡಿ, ಅಲ್ಲಿ ಬರೀ ಉಸಿರಾಟ ದೇಹ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ನಮ್ಮ ಗುರುಗಳು ಏನಾಗುತ್ತೆ, ಮನಸ್ಸು ಮತ್ತು ಉಸಿರಾಟ ಸೇರಿದಾಗ ಈ ವಿಶ್ವಮಯ ಪ್ರಾಣಶಕ್ತಿ ನಮಗೆ ದೇಹದೊಳಗೆ ಪ್ರವೇಶ ಮಾಡುತ್ತೆ. ಈ ಪ್ರಕ್ರಿಯೆಯನ್ನೇ ಪ್ರಾಣಾಯಾಮ ಅಂತ ಹೇಳ್ತಾರೆ. ಈ ಪ್ರಕ್ರಿಯೆ ಪ್ರಾಣಾಯಾಮ ಆಗ್ಬೇಕು. ಪ್ರಾಣಾಯಾಮವನ್ನು ಯಾವ ತರ ಮಾಡಬೇಕು? ನಿನ್ನೆದು ಒಂದು ಸ್ಟೆಪ್ ಆಯ್ತಲ್ವಾ? ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳಿ, ಕಣ್ಣು ಮುಚ್ಚಿ ನಿಮ್ಮ ಶ್ವಾಸವನ್ನು ಗಮನಿಸುತ್ತಾ ಇರಿ. ಯಾವ ತರ ನೀವು ಒಂದು ಮಾಡಬೇಕು, ಉಸಿರು ಮತ್ತೆ ಮನಸ್ಸನ್ನು ಯಾವ ತರ ನೀವು ಒಂದು ಮಾಡಬೇಕು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಇಲ್ಲಿ ಮನಸ್ಸು ಮತ್ತು ಕಣ್ಮುಚ್ಚಿದೆ ನಿಮ್ಮ ಶ್ವಾಸವನ್ನು ಗಮನಿಸ್ತಾ ಇದ್ರೆ, ಅಂದ್ರೆ ನಾವು ನಮ್ಮ ಮನಸ್ಸಿನಿಂದ ಶ್ವಾಸವನ್ನು ಗಮನಿಸ್ತಾ ಇರೋದು, ನಮ್ಮ ಮನಸ್ಸು ಶ್ವಾಸದ ಒಟ್ಟಿಗೆ ಒಂದಾಗ್ತಾ ಇರೋದು. ಇದನ್ನೇ ನಮ್ಮ ಗುರುಗಳು ಹಾಗೆ ಹೇಳಿದ್ದಾರೆ. ಶ್ವಾಸವನ್ನು ಗಮನಿಸ್ತಾ ಇದ್ರೆ ಸಾಕು, ನಿಮ್ಮ ಶ್ವಾಸ ಮತ್ತು ಮನಸ್ಸು ಒಂದಾಗ್ತದೆ ಅಂತ. ಮನಸ್ಸು ಅಲೆದಾಡಲು ಶುರು ಮಾಡ್ತದೆ. ನೀವು ಏನ್ ಮಾಡ್ತೀರಾ? ಸ್ಥಿರ ಸುಖ ಆಸನದಲ್ಲಿ ಕುಳಿತು ಕಣ್ಣು ಮುಚ್ಚಿ ಕುಳಿತಾಗ, ನಿಮ್ಮ ಶ್ವಾಸವನ್ನು ಗಮನಿಸ್ತಾ ಇರುವಾಗ ಮನಸ್ಸು ಅಲೆದಾಡ್ಲಿಕ್ಕೆ ಶುರು ಮಾಡ್ತದೆ. ಆಗ ಅಂದ್ರೆ ಆಲೋಚನೆಗಳು ಬರ್ಲಿಕ್ಕೆ ಶುರು ಆಗ್ತಾ ಇರ್ತದೆ. ಅದನ್ನು ಮತ್ತೆ ವಾಪಸ್ ಪ್ಲಗ್ ಮಾಡಿ, ಉಸಿರಿಗೆ ಪ್ಲಗ್ ಮಾಡಿ ಅಂತಾರೆ. ಹೀಗೆ ಮಾಡ್ತಾ 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 ಉಸಿರು ಮನಸ್ಸು ಒಂದಾಗುತ್ತದೆ. ಆಗ ಅಪಾರವಾದ ಕಾಸ್ಮಿಕ್ ಶಕ್ತಿಯು ದೇಹದೊಳಗೆ ಪ್ರವೇಶಿಸುತ್ತದೆ. ಈ ಕಾಸ್ಮಿಕ್ ಎನರ್ಜಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕು, ಮತ್ತು ನಾನು ಶಕ್ತಿಯನ್ನು ಪಡ್ಕೋಬೇಕು ಅಂದ್ರೆ ನಿಮ್ಮ ಆಲೋಚನೆಗಳು ಶೂನ್ಯ ಆಗ್ಲೇಬೇಕು. ಅಂದ್ರೆ ನಿಮ್ಮ ಉಸಿರು ಮತ್ತು ಆಲೋಚನೆ ಮನಸ್ಸು ಒಂದಾಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಮಂತ್ರ ಇಲ್ಲ, ಯಾವ ಮಂತ್ರ ಕೂಡ ನೀವು ಹೇಳ್ಬಾರ್ದು. ಇಲ್ಲಿ ಏನೇ ಗಾಯತ್ರಿ ಮಂತ್ರ ಕಟ್, ಓಂ ನಮೋ ನಾರಾಯಣಾಯ ಕಟ್, ಓಂಕಾರ ಕಟ್, ಲಾ ಇಲಾಹ ಇಲ್ಲಲ್ಲ ಕಟ್. ಬಾಯಿಂದ ಯಾವ ಶಬ್ದವೂ ಬರಬಾರ್ದು, ಬಾಯಿಯನ್ನು ಕಂಪ್ಲೀಟ್ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಗುರುಗಳು ಹೇಳ್ತಾರೆ. ಯಾವ ಮಂತ್ರ ಜಪ ಏನು ಮಾಡಬಾರ್ದು ಅಂತ. ಈ ಆಸನದ ನಂತರ, ಅಂದ್ರೆ ಮತ್ತೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ಆಸನದ ನಂತರವೇ ಪ್ರಾಣಾಯಾಮ ಬರುತ್ತೆ. ಶರೀರವನ್ನು ಗಮನಿಸಿದ ನಂತರ ಶ್ವಾಸವನ್ನು ಗಮನಿಸಬೇಕು. ಆಸನ ಎಂಬುದು ಶರೀರಕ್ಕೆ ಸಂಬಂಧಪಟ್ಟಿದ್ದು. ಶರೀರವನ್ನು ಗಮನಿಸಿದ ನಂತರ ಶ್ವಾಸವನ್ನು ಗಮನಿಸಬೇಕು. ಶರೀರವನ್ನು ಸ್ಥಿರವಾಗಿ ಇಡುವುದೇ ಆಸನ, ಶ್ವಾಸವನ್ನು ಸ್ಥಿರವಾಗಿ ಇಡುವುದೇ ಪ್ರಾಣಾಯಾಮ. ಶ್ವಾಸವನ್ನು ಸ್ಥಿರವಾಗಿ ಇಡುವುದು ಅಥವಾ ನಾವು ಗಮನಿಸುವುದೇ ಪ್ರಾಣಾಯಾಮ. ಶ್ವಾಸವನ್ನು ನಿಯಂತ್ರಿಸಬೇಕು. ಅಲ್ಲಿ ಕುಂಭಕ ಮಾಡಬೇಕು. ಶ್ವಾಸವನ್ನು ಒಳಗೆ ಹಿಡ್ಕೊಂಡಿರ್ಬೇಕು. ಅಂತರ್ಕುಂಭಕ, ಬಹಿರ್ಕುಂಭಕ ಹೀಗೆಲ್ಲ ಮಾಡಬಾರ್ದು. ಹಿಂಗೆಲ್ಲ ಮಾಡಿದ್ರೆ ಗಾಡಿ ಓಡುತ್ತಿಲ್ಲ ಅಂತ ಹೇಳ್ತಾರೆ ಗುರುಗಳು. ಇದೆಲ್ಲ ಬೇಕಾಗಿಲ್ಲ. ಹೇಗೆ ಪ್ರಾಣಾಯಾಮ ಎಂದರೆ ಸುಖಕರ ಪ್ರಾಣಾಯಾಮ. ಹೇಗೆ ಸುಖಕರವಾದ ಆಸನ ಇದೆಯೋ ಹಾಗೆಯೇ ಸುಖಕರವಾದ ಪ್ರಾಣಾಯಾಮ. ಸುಖಕರವಾದ ಆಸನ ಅಂದ್ರೆ ನೀವು ಯಾವ ಇದು ಬೇಡ, ಅಲ್ಲಿ ಏನು ಪದ್ಮಾಸನ ಹಾಕೋಬೇಕು, ಕಾಲು ಸ್ಟ್ರೈಟ್ ಇಡಬೇಕು, ಬೆನ್ನು ನೇರು ಇದು
ನೇರ ಇಟ್ಟು, ಕತ್ತು ನೇರ ಇಟ್ಟು ಸ್ಟ್ರೈಟ್ ಆಗಿ ಕುತ್ಕೋಬೇಕು ಆ ಥರ ಏನು ಇಲ್ಲ. ಹೇಗೆ ಸುಖಕರವಾದ ಆಸನ ಅಂದ್ರೆ ಎಕ್ಸಾಂಪಲ್ ಗುರುಗಳು ಕೊಡ್ತಾರೆ, ಈ ಕಾಲನ್ನು ಎತ್ತಿ ಇಲ್ಲಿಡ್ಬಾರ್ದು, ಈ ಕಾಲನ್ನು ಎತ್ತಿ ಇಲ್ಲಿಟ್ಟು ಕುತ್ತಿಗೆಗೆ ಸಿಕ್ಕಿಸೋದು, ಇದೆಲ್ಲ ಸುಖಕರ ಆಸನ ಅಲ್ಲ. ಹಾಗೆಯೇ ಅಸುಖಕರವಾದ ಪ್ರಾಣಾಯಾಮ ಕೂಡ ಇಲ್ಲ. ಅಸುಖಕರ ಅಂದ್ರೆ ನಿಮ್ಗೆ ಕಷ್ಟವಾದ ಪ್ರಾಣಾಯಾಮ ಕೂಡ ಇಲ್ಲ. ಸುಖಕರವಾದ ಆಸನವಿದೆ, ಸುಖಕರವಾದ ಪ್ರಾಣಾಯಾಮವಿದೆ. ಉಸಿರನ್ನು ಇದ್ದ ಹಾಗೆ ಗಮನಿಸು. ಸುಖಕರವಾದ ಪ್ರಾಣಾಯಾಮ ಅಂದ್ರೆ ಉಸಿರನ್ನು ಇದ್ದ ಹಾಗೆ ಗಮನಿಸುವುದು ಅಂತ ಹೇಳ್ತಾರೆ. ನಿಮಗೆ ಹೇಗೆ ಆರಾಮ ಎನಿಸದೆಯೇ ಹಾಗೇ ಕೂರುವುದು ಸುಖಕರವಾದ ಆಸನ. ಇರುವ ಶ್ವಾಸವನ್ನು ಯಥಾವತ್ತಾಗಿ ಗಮನಿಸುವುದೇ ಸುಖಕರವಾದ ಪ್ರಾಣಾಯಾಮ. ನಿಮ್ಮ ಮನಸ್ಸು ಎಲ್ಲೂ ಹೋಗದಂತೆ ಅಲ್ಲೇ ಇಡುವುದು ಇದೆಯಲ್ಲ, ಅದೇ ಸುಖಕರವಾದ ಪ್ರಾಣಾಯಾಮ. ಈ ಸುಖಕರವಾದ ಪ್ರಾಣಾಯಾಮವನ್ನೇ ಗೌತಮ ಬುದ್ಧ ಆನಾಪಾನಸತಿ ಅಂತ ಕರೆದಿದ್ದಾರೆ. ಆನ ಅಂದ್ರೆ ಒಳಗೆ ತೆಗೆದುಕೊಳ್ಳುವ ಉಸಿರು, ಅಪಾನ ಅಂದ್ರೆ ಹೊರಗೆ ಬಿಡುವ ಉಸಿರು. ಇದನ್ನೇ ಗೌತಮ ಬುದ್ಧ ಆನ ಅಪಾನ ಸತಿ ಅಂದ್ರೆ ಜೊತೆಯಲ್ಲಿರುವುದು. ಜೊತೆಯಲ್ಲಿ ಉಸಿರಿನ ಜೊತೆ ಇರುವುದೇ ಆನ ಅಪಾನ ಸತಿ ಅಂತ. ಉಸಿರಿನ ಜೊತೆ ಮನಸ್ಸನ್ನು ಒಟ್ಟು ಮಾಡೋದೇ ಆನಾಪಾನ ಸತಿ ಅಂತ ಹೇಳಿದ್ದಾರೆ. ನಾವು ಸ್ಪಿರಿಚುವಲ್ ಸೊಸೈಟಿಯ ಮಾಸ್ಟರ್ಗಳು. ಶ್ವಾಸದ ಮೇಲೆ ಧ್ಯಾಸವೇ ಸುಖಮಯ ಪ್ರಾಣಾಯಾಮ. ಕುಂಭಕ ರಹಿತ ಕೇವಲ ಪೂರಕ ರೇಚಕಾತ್ಮಕ ಸುಖಮಯ ಪ್ರಾಣಾಯಾಮವೇ ಆನಾಪಾನಸತಿ ಅಷ್ಟೇ. ಇಲ್ಲಿ ಪೂರಕ ಮತ್ತೆ ರೇಚಕ. ಪೂರಕ ಅಂದ್ರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳೋದು, ಅದೇ ಆನ. ಪೂರಣ ಮಾಡುವುದು, ಉಸಿರನ್ನು ನಮ್ಮ ದೇಹಕ್ಕೆ ಪೂರಣ ಮಾಡುವುದು, ಅದಕ್ಕೆ ಆನ ಅಂತಾರೆ. ಅಂದ್ರೆ ಉಸಿರನ್ನು ನಮ್ಮ ದೇಹಕ್ಕೆ ತುಂಬಿಸುವುದು ಅಂತ. ಶ್ವಾಸಕೋಶದ ತುಂಬೆಲ್ಲ ಶುದ್ಧ ಹೊರಗಿನ ಗಾಳಿಯನ್ನು ಅಂದ್ರೆ ಆಮ್ಲಜನಕದಿಂದ ಸೇರಿದ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವ ಪ್ರಕ್ರಿಯೆಯೇ ಪೂರಕ. ನೆಕ್ಸ್ಟ್ ರೇಚಕ ಅಂದ್ರೆ ಉಸಿರನ್ನು ಹೊರಗೆ ಬಿಡುವುದು, ಅಂದ್ರೆ ಈ ಖಾಲಿ ಮಾಡುವುದು, ರೇಚಿಸುವುದು ಅಂತ ಹೇಳ್ತಾರೆ. ಅದು ಖಾಲಿ ಮಾಡುವುದು ಅಥವಾ ಹೊರಗಡೆ ಹಾಕುವುದು ಅಂತ. ಶ್ವಾಸಕೋಶದಲ್ಲಿ ಇರುವ ಕಲುಷಿತ ಗಾಳಿಯನ್ನು ನಾವು ಸಂಪೂರ್ಣವಾಗಿ ನಿಧಾನವಾಗಿ ಹೊರಗೆ ಬಿಡುವ ಪ್ರಕ್ರಿಯೆಯೇ ರೇಚಕ. ಅಂದ್ರೆ ಶ್ವಾಸವನ್ನು ಹೊರಗೆ ಬಿಡುವುದು ಅಂತ. ಅಂದ್ರೆ ನಮ್ಮ ಗುರುಗಳು ಹೇಳ್ತಾರೆ, ಕೇವಲ ಕುಂಭಕ ರಹಿತ ಅಂದ್ರೆ ಕುಂಭಕ ಅಂದ್ರೆ ನಾವು ಹಿಡ್ದಿಟ್ಕೊಳ್ಬೇಕು. ಗಾಳಿಯನ್ನು ಒಳಗೆ ತಕೊಂಡ್ಮೇಲೆ ಒಳಗೆ ಹಿಡ್ಕೊಳ್ತಾರೆ ನೋಡಿ, ಒಂದು ಶ್ವಾಸ ಒಳಗೆ ತಕೊಂಡು 2 ನಿಮಿಷ ಹಿಡ್ಕೊಳ್ಳಿ ಅಂತ. ಅದಂತರೂ ಬೇಡವೇ ಬೇಡ. ಕುಂಭಕ ರಹಿತ ರೇಚಕ ಮತ್ತು ಪೂರಕಾತ್ಮಕ ಸುಖಮಯ ಪ್ರಾಣಾಯಾಮವೇ ಆನಾಪಾನಸತಿ ಅಷ್ಟೇ. ಅದಕ್ಕಿಂತ ಬೇರೇನು ಇಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಈಗ ನಮ್ಮ ಮೂಗು ಎಂಬುದು ಒಂದು ಪಿರಮಿಡ್ ಶೇಪಲ್ಲೇ ಇದೆ ನಮ್ಮ ಮೂಗು. ಪಿರಮಿಡ್ ಒಳಗೆ ಹೋಗಿ ಅಂತ ಹೇಳ್ತಾರೆ. ಪಿರಮಿಡ್ ಒಳಗೆ ಹೋಗಿ ಉಸಿರು ಎಂಬುದು ಹೊರಗಿನ ವಿಶ್ವಮಯ ಪ್ರಾಣಶಕ್ತಿ ಮತ್ತು ನಮ್ಮ ದೇಹದ ಒಳಗಿರುವ ಶಕ್ತಿಗೆ ಒಂದು ಸೇತುವೆ ಅಥವಾ ಲಿಂಕ್ ಆಗಿದೆ. ಈ ಉಸಿರಾಟ ನಾವು ಮಾಡ್ತೀವಲ್ವಾ, ಹೊರಗಡೆ ಫುಲ್ಲು ನಮ್ಮ ವಾತಾವರಣದಲ್ಲಿ ಕಂಪ್ಲೀಟ್ ಇಡೀ ವಾತಾವರಣದ ತುಂಬೆಲ್ಲ ವಿಶ್ವಮಯ ಪ್ರಾಣಶಕ್ತಿ ತುಂಬಿದೆ. ಆ ವಿಶ್ವಮಯ ಪ್ರಾಣಶಕ್ತಿಯನ್ನು ನಮ್ಮ ದೇಹದ ಒಳಗೆ ಇರುವ ಶಕ್ತಿ ಅದಕ್ಕೆ ಸೇರಿಸುವ ಸೇತುವೆಯೇ ಈ ಉಸಿರು. ನಾವು ನಮ್ಮ ಉಸಿರಿನೊಂದಿಗೆ ಇದ್ದಾಗ ಅದು ಯಾವ ತರ ಅಂತ ಹೇಳ್ತಾರೆ, ನಾವು ನಮ್ಮ ಉಸಿರಿನೊಂದಿಗೆ ಇದ್ದಾಗ ಮನಸ್ಸು ಖಾಲಿಯಾಗುತ್ತೆ. ನಮ್ಮ ಮನಸ್ಸು ಎಂಬುದು ನಮ್ಮ ದೇಹದಲ್ಲಿರುವ ಶಕ್ತಿ ಮತ್ತು ಹೊರಗಡೆ ಇರುವ ಶಕ್ತಿಗೆ ಅಡ್ಡಗೋಡೆಯಾಗಿದೆ. ಈಗ ಮನಸ್ಸು ಎಂಬುದು ನಮ್ಮ ದೇಹದ ಹೊರಗಿರುವ ಶಕ್ತಿ ಮತ್ತು ನಮ್ಮ ದೇಹದ ಒಳಗಿರುವ ಶಕ್ತಿಗೆ ತಡೆಗೋಡೆ ಆಗಿದೆ, ಅದು ಬ್ಯಾರಿಯರ್ ಆಗಿದೆ. ಅದನ್ನು ನಾವು ತೆಗಿಬೇಕು, ಆ ಗೋಡೆಯನ್ನು ತೆಗಿಬೇಕು. ಅದು ಯಾವಾಗ ಆಗುದು? ನಮ್ಮ ಮನಸ್ಸು ಖಾಲಿಯಾದಾಗ. ಮನಸ್ಸು ಗೋಡೆ ಅಂದ್ರೆ ಏನು? ಮನಸ್ಸಲ್ಲಿ ಏನೇನೋ ತುಂಬಿಕೊಂಡಿದ್ದೀವಿ. ಹೇಳ್ತಾರೆ 60,000 ಯೋಚನೆಗಳು ಬರುತ್ತೆ ದಿವಸಕ್ಕೆ ಅಂತ. ಅಷ್ಟೂ ಆಲೋಚನೆಗಳನ್ನು ಶೂನ್ಯ ಮಾಡಬೇಕು. ಅದು ತಡೆಗೋಡೆ ಹೋದಾಗೆ ಆಗುತ್ತೆ. ಆ ಮನಸ್ಸು ಖಾಲಿಯಾದಾಗ ಹೊರಗಿನ ಕಾಸ್ಮಿಕ್ ಶಕ್ತಿ ಅಂದ್ರೆ ಹೊರಗಡೆ, ನಾನೀಗ ವಿಶ್ವಮಯ ಪ್ರಾಣಶಕ್ತಿ ಹೊರಗಡೆ ಎಲ್ಲ ತುಂಬಿದೆ, ನಮ್ಮ ದೇಹದ ಒಳಗಡೆನೂ ಶಕ್ತಿ ಇದೆ. ಆ ಶಕ್ತಿ ಮತ್ತು ಈ ಶಕ್ತಿ ಸೇರಿಕೊಂಡು
ನಮ್ಮ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತದೆ. ಅಂದ್ರೆ ನಮ್ಮ ಮನಸ್ಸು ಖಾಲಿಯಾದಾಗ ನಮ್ಮ ಈ ತಡೆಗೋಡೆ, ಮನಸ್ಸು ಎಂಬುದು ತಡೆಗೋಡೆ, ಮನಸ್ಸು ತಡೆಗೋಡೆಯನ್ನು ತೆಗೆಯುವುದು ಅಂದ್ರೆ ಈ ಉಸಿರಾಟದ ಮೂಲಕ. ಉಸಿರಾಟ ಇದಕ್ಕೊಂದು ಸೇತುವೆ. ಈ ಮನಸ್ಸು ಮತ್ತೆ ಉಸಿರಾಟ ಒಟ್ಟಾದಾಗ ಈ ಮನಸ್ಸು ಕಂಪ್ಲೀಟ್ ಖಾಲಿ ಆಗುತ್ತೆ. ಆಗ ಈ ಉಸಿರಾಟವೇ ಎಂಬುದು ಹೊರಗಿನ ಶಕ್ತಿ ಒಳಗಿನ ಶಕ್ತಿಗೆ ಲಿಂಕ್ ಆಗುತ್ತೆ, ಸೇತುವೆ ಆಗುತ್ತೆ. ಮನಸ್ಸು ಆ ಗೋಡೆಯನ್ನು ತಳ್ಳಿ 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 ಉಸಿರಾಟ ಆ ಗೋಡೆಯ ಜೊತೆ ಐಕ್ಯ ಆದಾಗ ಈ ಮನಸ್ಸು ಹೊರಗಿನ ಶಕ್ತಿ ಮತ್ತು ಒಳಗಿನ ಶಕ್ತಿ ಸೇರ್ಕೊಳ್ತದೆ. ಅಂದ್ರೆ ಹೊರಗಿನಿಂದ ನಮ್ಮ ಮನಸ್ಸು ಖಾಲಿಯಾದಾಗ ಹೊರಗೆ ಇರುವ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ದೇಹದ ಒಳಗಡೆ ಪ್ರವೇಶ ಮಾಡುತ್ತದೆ. ನಮ್ಮ ದೇಹದ ಒಳಗಡೆ ಹೇಗೆ ಪ್ರವೇಶ ಮಾಡುತ್ತದೆ ಅಂದ್ರೆ ಒಂದು ಉಸಿರಾಟದ ಮೂಲಕ, ಇನ್ನೊಂದು ಬ್ರಹ್ಮರಂಧ್ರದ ಮೂಲಕ ಪ್ರವೇಶ ಮಾಡುತ್ತದೆ. ಅಂದ್ರೆ ಮನಸ್ಸು ಖಾಲಿಯಾದಾಗ ಮಾತ್ರ ಇದು ಸಾಧ್ಯ. ಆಗ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತದೆ. A to Z ಎಲ್ಲ ಪ್ರಶ್ನೆಗಳಿಗೂ ನಿಮ್ಗೆ ಉತ್ತರ ಸಿಗುತ್ತೆ ಅಂತ ಗುರುಗಳು ಹೇಳ್ತಾರೆ. ನೋ ಡಾಕ್ಟರ್, ನೋ ಮೆಡಿಸಿನ್. ಯಾವುದು ಬೇಕಾಗಿಲ್ಲ. ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ ವರೆಗೆ ಎಲ್ಲ ರೋಗಗಳು ಮಾಯವಾಗುತ್ತದೆ. ನಾವೆಲ್ಲರೂ ದೇವರುಗಳು ಎಂದು ತಿಳಿಯುತ್ತದೆ. ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ಗುರುಗಳಂದ್ರೆ ಯಾವನೊಬ್ಬನಿಗೂ ಅದು ಅರ್ಥ ಆಗ್ಬೇಕು ಅದು ಓದಿದಾಗ. ಅಂದ್ರೆ ಮನಸ್ಸು ಮತ್ತು ಉಸಿರು ಐಕ್ಯವಾದಾಗ ನಮ್ಮ ದೇಹದೊಳಗಡೆ ವಿಶ್ವಮಯ ಪ್ರಾಣಶಕ್ತಿ ಒಳಗಡೆ ಬಂದು ನಮ್ಮ ಇಡೀ ನರನಾಡಿಗಳನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಇದ್ದ ಬ್ಲಾಕೇಜ್ ಅದು ಇದು ಎಲ್ಲ ತೆಗೆದು ಯಾವ ರೋಗಗಳು ಅಂದ್ರೆ ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ ವರೆಗೆ ಎಲ್ಲ ರೋಗಗಳು ಮಾಯವಾಗುತ್ತದೆ. ನಾವೆಲ್ಲರೂ ದೇವರುಗಳು ಎಂದು ತಿಳಿಯುತ್ತದೆ. ಇದಕ್ಕೆ ಮೇನ್ ನಾವು ಮಾಡಬೇಕಾದದ್ದು ಮನಸ್ಸನ್ನು ಶೂನ್ಯ. ಮನಸ್ಸು ಶೂನ್ಯ ಆದಾಗ ಮಾತ್ರ ಇದೆಲ್ಲ ಸಾಧ್ಯ ಅಂತ ಹೇಳ್ತಾರೆ. ಈಗ ನಮಗೆ ಅನ್ಸುತ್ತೆ ಈ ಉಸಿರೇ ಯಾಕೆ ನಾವು ಗಮನಿಸ್ಬೇಕು ಅಂತ ಎಲ್ರಿಗೂ ಒಂದು ಕ್ವಶನ್ ಇರ್ತದೆ. ನಾವು ಯಾಕೆ ಉಸಿರಾಟವನ್ನೇ ಗಮನಿಸ್ಬೇಕು? ಇದರಲ್ಲಿ ಒಂದು ಯೋಗ ಆ ಗುರುಗಳು ಹಿಂಗ್ ಹೇಳ್ತಾರಲ್ಲ, ಈ ಗುರುಗಳು ಹಿಂಗ್ ಹೇಳ್ತಾರಲ್ಲ, ಉಸಿರಾಟ ಜೋರ್ ಮಾಡ್ಬೇಕು ಫಸ್ಟ್ ಹೇಳ್ತಾರೆ, ಹಂಗೆ ಏನೇನೋ ವಿಧಾನಗಳು ಹೇಳ್ತಾರೆ ಅಂತ. ಅದಕ್ಕೆ ನಮ್ಮ ಗುರುಗಳು ಸ್ಪಷ್ಟೀಕರಣ ಕೊಡ್ತಾರೆ. ನಾವು ಉಸಿರನ್ನೇ ಯಾಕೆ ಗಮನಿಸಬೇಕು? ಏಕೆಂದ್ರೆ ಉಸಿರು ನಿಮಗೆ ಕಾಸ್ಮಿಕ್ ಶಕ್ತಿಗಳ ಜೊತೆಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಅದೇ ಸೇತುವೆ ಅಂತ ಹೇಳಿದಲ್ಲ, ನಮ್ಮ ಬಾಡಿಯಲ್ಲಿರುವ ಶಕ್ತಿ ಮತ್ತೆ ಹೊರಗಡೆ ಇರುವ ವಿಶ್ವಮಯ ಪ್ರಾಣಶಕ್ತಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ನೀವು ಮಂತ್ರ ಜಪಿಸ್ಬೋದು, ನಿಮ್ಮ ಗಮನದಲ್ಲಿ ಒಂದು ನೀಲಿ ಚುಕ್ಕೆಯನ್ನಿಟ್ಕೋಬಹುದು, ನೀವು ಏನನ್ನಾದ್ರೂ ಮಾಡ್ಬೋದು. ಆದರೆ ಅಲ್ಲಿ ಯಾವುದಾದರೂ ಒಂದು ವಿಷಯ ಇರಲೇಬೇಕು. ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಮಂತ್ರ ಜಪಿಸ್ತಾರೆ ಈಗ ಈ ಗುರುಗಳು ಹೇಳೋದು ಹಂಗಲ್ಲ. ಇವೆಲ್ಲ ಗುರುಗಳ ಹತ್ರನೂ ಕ್ವಶನ್ ಕೇಳಿರ್ತಾರೆ. ಕೆಲವರು ಮಂತ್ರ ಹೇಳಿ ಇದು ಮಾಡ್ತಾರೆ, ಒಂದು ಯಾವುದೋ ಒಂದು ವಸ್ತುವನ್ನು ದೃಷ್ಟಿಯಿಂದ ಕೇಂದ್ರೀಕರಿಸಿ ಧ್ಯಾನ ಮಾಡ್ತಾರಲ್ಲ ಅಂತ. ಅದಕ್ಕೆ ಅವ್ರು ಹೇಳುದು, ನೀವು ಏನ್ ಬೇಕಾದ್ರೂ ಮಾಡ್ಬೋದು, ಮಂತ್ರ ಜಪಿಸ್ಬೋದು, ನೀಲಿ ಚುಕ್ಕೆಯನ್ನು ನೋಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅಲ್ಲಿ ಯಾವುದಾದ್ರೂ ಒಂದು ವಿಷಯ ಇರ್ಬೇಕು. ಅಂದ್ರೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ನಮ್ಮ ಗುರುಗಳೇನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಗಮನ ಕೇಂದ್ರೀಕರಿಸಲು ಉಸಿರು ಅತ್ಯುತ್ತಮವಾದ ವಿಷಯವಾಗಿದೆ ಅಂತ ಹೇಳ್ತಾರೆ. ಎಲ್ಲ ಆಧ್ಯಾತ್ಮಿಕ ವಿಜ್ಞಾನಿಗಳು ಎಲ್ಲದರ ಜೊತೆಗೂ ಸರಣಿ ಪ್ರಯೋಗಗಳನ್ನು ಮಾಡಿದ ನಂತರವೇ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಆಧ್ಯಾತ್ಮಿಕ ಗುರುಗಳು ಎಲ್ಲರೂ ಕೂಡ ಒನ್ ಬೈ ಒನ್ ಎಕ್ಸ್ಪೆರಿಮೆಂಟ್ಸ್ ಮಾಡಿಬಿಟ್ಟೆ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅವರು ಮಂತ್ರ, ಒಂದು ದೃಷ್ಟಿ, ಜಪಮಾಲೆ, ನಾಮಸ್ಮರಣೆ, ಉಸಿರು ಇವೆಲ್ಲದರೊಂದಿಗೆ ಪ್ರಯೋಗ ಮಾಡಿದ್ದಾರೆ. ಎಲ್ಲ ಮಂತ್ರ, ನಾಮಸ್ಮರಣೆ, ಉಸಿರು, ಯಾವುದೋ ಒಂದು ದೃಷ್ಟಿ, ಸೈಟ್, ಯಾವುದೋ ಒಂದು ಚಿತ್ರ, ದೇವರ ಚಿತ್ರ ಆ ಥರ ಅಂತ ಹೇಳ್ತಾರಲ್ಲ, ಇದೆಲ್ಲದರೊಟ್ಟಿಗೆ ಪ್ರಯೋಗ ಮಾಡಿ ಕೊನೆಗೆ ಉಸಿರಾಟವನ್ನೇ ಅತ್ಯುತ್ತಮ ಎಂದು ಕಂಡುಕೊಂಡಿದ್ದಾರೆ. ನೋಡಿ ಅದು ಹೇಗೆ ಅಂದ್ರೆ, ಅವ್ರ ಎಕ್ಸಾಂಪಲ್ ಹೇಳ್ತಾರೆ ನಮ್ಮ ಗುರುಗಳು. ಮಾರ್ಕೆಟಿಗೆ ಹೋಗ್ತೀರಾ, ಮಾರ್ಕೆಟಲ್ಲಿ ಎಲ್ಲ ಒಂದೇ ತರದ ಶಾಪ್ಸ್ ಇರುತ್ತೆ. ಹೆಚ್ಚಾಗಿ ಈ ತರಕಾರಿ ಅಂಗಡಿ ಅಂತಲೇ ಇಟ್ಕೊಳ್ಳಿ, ಎಲ್ಲರೂ ಒಂದೇ ತರದ ತರಕಾರಿ ಮಾರ್ತಾರೆ. ನಾವು ಯಾರ ಹತ್ರ ಹೋಗ್ತೀವಿ? ಒಳ್ಳೆ ಕ್ವಾಲಿಟಿ ಇರುವವನ ಹತ್ರ ಹೋಗ್ತೀವಿ. ಆ ಕ್ವಾಲಿಟಿ ಇದ್ರೆ ಅವನ ಹತ್ರ ಹೋಗಿ ತರಕಾರಿ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಅದೇ ತರ ಈ ದೃಷ್ಟಿ, ಈ ಜಪಮಾಲೆ, ಈ ನಾಮಸ್ಮರಣೆ, ಈ ಉಸಿರು ಇವೆಲ್ಲವನ್ನು ಕಂಪೇರ್ ಮಾಡಿದಾಗ ಉಸಿರೇ ಒಳ್ಳೆದು, ಉಸಿರೇ ಅತ್ಯುತ್ತಮ ಅಂತ ಹೇಳಿಬಿಟ್ಟು ನಾವು ಆ ಉಸಿರಾಟದ ಒಂದು ಪ್ರಕ್ರಿಯೆಯನ್ನೇ ಆಯ್ದುಕೊಂಡಿದ್ದೇವೆ. ನೀವು ಮಾರ್ಕೆಟ್ಗೆ ಹೋದಾಗ ಅತ್ಯುತ್ತಮ ವ್ಯಾಪಾರಿಯ ಬಳಿಗೆ ಹೋಗುತ್ತೀರಿ, ಹೌದಲ್ವೇ?
ಒಂದೇ ಉತ್ಪನ್ನವನ್ನು ಮಾರಾಟ ಮಾಡುವ ಎಲ್ಲಾ ರೀತಿಯ ಜನರು ಮಾರ್ಕೆಟ್ ಅಲ್ಲಿ ಇರ್ತಾರೆ. ಆದರೆ ಒಬ್ಬನು ಅತ್ಯುನ್ನತ ಗುಣಮಟ್ಟವನ್ನು ಹೊಂದಿರ್ತಾರೆ. ನೀವು ಆ ಅತ್ಯುನ್ನತ ಗುಣಮಟ್ಟದ ಕಡೆಗೆ ಹೋಗ್ತೀರಿ. ಅದೇ ಕೂಡ ಧ್ಯಾನ ಕ್ಷೇತ್ರದಲ್ಲೂ ಸಾಕಷ್ಟು ಧ್ಯಾನ ತಂತ್ರಗಳಿವೆ. ಧ್ಯಾನ ತಂತ್ರಗಳು ಅಂದ್ರೆ ಧ್ಯಾನ ಕುದುರಲಿಕ್ಕೆ, ಧ್ಯಾನ ಘಟಿಸ್ಲಿಕ್ಕೆ ಮಾರ್ಗಗಳು. ಧ್ಯಾನ ಒಂದೇ, ಆದ್ರೆ ಅದಕ್ಕೆ ಮಾರ್ಗಗಳು ಬೇರೆ ಬೇರೆ ಇದೆಯಲ್ಲ. ಅದೇ ರೀತಿ ಧ್ಯಾನದ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಧ್ಯಾನ ತಂತ್ರಗಳಿವೆ. ಆದರೆ ನೀವು ಅತ್ಯುತ್ತಮವಾದುದನ್ನೇ ಆಯ್ಕೆ ಮಾಡಿಕೊಳ್ಳುತ್ತೀರಿ. ಆ ಅತ್ಯುತ್ತಮವಾದುದೆಂದರೆ ಉಸಿರು. ನೀವು ಅತ್ಯುತ್ತಮವಾಗಿ ಇರಲು ಬಯಸಿದರೆ ಅದು ನಿಮಗೆ ಬಿಟ್ಟದ್ದು. ಆಗ ನೀವು ಅತ್ಯುತ್ತಮವಾದದನ್ನೇ ಆರಿಸಿಕೊಳ್ತೀರಿ ಮತ್ತು ಕೇವಲ ಉಸಿರಾಟವನ್ನೇ ಗಮನಿಸಿ ಅಷ್ಟೇ. ನಾವು ಯಾವ ತರ ಮಾರ್ಕೆಟ್ಗೆ ಹೋದಾಗ ನಮಗೆ ಅತ್ಯುತ್ತಮ ವಸ್ತುವನ್ನೇ ನಾವು ತಗೊಳ್ತೀವ, ಅದೇ ತರ ಈ ಧ್ಯಾನ ತಂತ್ರದಲ್ಲಿ ಎಲ್ಲ ಪ್ರಾಕಾರಗಳಲ್ಲಿ ಕೂಡ ಉಸಿರಾಟ ಎಂಬುದೇ, ಉಸಿರನ್ನು ಗಮನಿಸುವುದು ಎಂಬುದೇ ಅತ್ಯುತ್ತಮ ಪ್ರಕ್ರಿಯೆ ಅಂತ ಹೇಳ್ತಾರೆ. ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿ ಇಟ್ಟುಕೊಳ್ಳಿ. ಅಂದ್ರೆ ಉಸಿರನ್ನು ಗಮನಿಸುವ ರೀತಿಯನ್ನು ಹೇಳ್ತಾರೆ. ಕೇವಲ ಮೂಗಿನ ಸೇತುವೆ ಅಂದ್ರೆ ಮೂಗಿನ ಹೊಳ್ಳೆಗಳ ಒಳಗೆ ಮಾತ್ರ, ಈ ಒಂದು ಇಷ್ಟು ಜಾಗದಲ್ಲಿ ಮಾತ್ರ ಉಸಿರಾಟವನ್ನು ಗಮನಿಸಿ. ಮನಸ್ಸು ಯಾವಾಗ ಶಾಂತವಾಗುತ್ತದೆಯೋ ಆಗ ಮೂರನೇ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಆಗ ತಾನಾಗಿಯೇ ನಿಮ್ಮ ಗಮನ ಆ ಮೂರನೇ ಪ್ರಕ್ರಿಯೆ ಕಡೆಗೆ ಹೋಗುತ್ತದೆ. ಮನಸ್ಸು ಶಾಂತವಾದಾಗ ಮೂರನೇ ಪ್ರಕ್ರಿಯೆ ಅಂದ್ರೆ ಏನೇನೋ ಒಂದು ಅನುಭವಗಳು ಸ್ಟಾರ್ಟ್ ಆಗುತ್ತೆ ಅಂತ. ಉಸಿರನ್ನು ಗಮನಿಸುವುದನ್ನೇ ಆನಾಪಾನಸತಿ ಅಂತ ಹೇಳ್ತಾರೆ. ಅಷ್ಟೇ, ಅದಕ್ಕಿಂತ ಬೇರೇನೂ ಇಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಈ ಧ್ಯಾನ ಶಾಸ್ತ್ರವನ್ನು ನಾವು ಯಾಕೆ ತಿಳ್ಕೊಂಡಿದ್ದೇವೆ? ಧ್ಯಾನದ ಅಭ್ಯಾಸಕ್ಕಾಗಿ. ಧ್ಯಾನದ ಅಭ್ಯಾಸ ಮಾಡಿದ್ರೆ ಏನೇನಾಗುತ್ತೆ ಅಂದ್ರೆ ಸಕಲ ಪ್ರಾಣಿಕೋಟಿಗಳೊಂದಿಗಳಿಗೂ ಸ್ನೇಹ ಮತ್ತು ಅನುರಾಗ ಉಂಟಾಗುತ್ತೆ. ನಿಮ್ಮ ಜೀವನದ ಮೇಲೆ ನಿಮಗೆ ಆಧಿಪತ್ಯ. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಳ್ಳುತ್ತೀರಿ. ಈ ಸಕಲ ಪ್ರಾಣಿಕೋಟಿಗಳೊಂದಿಗೆ ಸ್ನೇಹ ಅಂದ್ರೆ ಈ ನಮ್ಮ ಗುರುಗಳೇ ಸಂಬೋಧನೆ ಮಾಡ್ತಾರಲ್ಲ ನಮ್ಮ ಎಲ್ರಿಗೂ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್ ಅಂತ. ಅದನ್ನೇ ಅವರು ಹೇಳ್ತಾ ಇರೋದು. ಸಕಲ ಪ್ರಾಣಿಕೋಟಿಗಳೊಂದಿಗೆ ಸ್ನೇಹ, ಮೈ ಡಿಯರ್ ಫ್ರೆಂಡ್ಸ್ ಅಂತ. ನಿಮ್ಮ ಜೀವನದ ಮೇಲೆ ನಿಮಗೆ ಆಧಿಪತ್ಯ, ಮೈ ಡಿಯರ್ ಮಾಸ್ಟರ್ಸ್, ನಾವು ಮಾಸ್ಟ್ರಿಯನ್ನು ಪಡ್ಕೊಳ್ತೀವಿ. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಮೈ ಡಿಯರ್ ಗಾಡ್ಸ್ ಅಂದ್ರೆ ನಾವೇ ದೇವರು ಎಂದು ತಿಳಿದುಕೊಳ್ತೇವೆ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಈ ಧ್ಯಾನ ಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ ಮೊದಲನೆಯದು ಆಸನ, ಎರಡನೆಯದು ಪ್ರಾಣಾಯಾಮ, ಮೂರನೆಯದು ಪ್ರತ್ಯಾಹಾರ. ಚಂದವಾಗಿ ಕುಳಿತು ಎರಡೂ ಕಣ್ಣುಗಳನ್ನು ಮುಚ್ಚಿ ಕೈ ಬೆರಳುಗಳನ್ನು ಒಂದಕ್ಕೊಂದು ಪೋಣಿಸಿ ಕೂತ್ಕೊಳ್ಬೇಕು. ಈ ಕಣ್ಣು ಮುಚ್ಚುವುದರಿಂದ 80% ಎನರ್ಜಿ ಕಣ್ಣು ಓಪನ್ ಮಾಡೋದ್ರಿಂದ 80% ಎನರ್ಜಿ ಹೊರಗೆ ಹೋಗುತ್ತಿತ್ತದೆ. ಅದನ್ನು ನಾವು ಒಳಗೆ ಸಂಗ್ರಹಿಸುತ್ತೇವೆ. ಕೈಗಳಿಂದಲೂ 10%, ಆಮೇಲೆ ಕಾಲುಗಳಿಂದಲೂ 10%. ಹಾಗಾಗಿ ಎಲ್ಲಾ ಎನರ್ಜಿಯನ್ನು ಒಟ್ಟು ಮಾಡಿ ಆಮೇಲೆ ಮನಸ್ಸಿನ ಆಲೋಚನೆಗಳ ಮೂಲಕ ಪ್ರಾಣಶಕ್ತಿ ಎಲ್ಲ ಹೊರಗೆ ಹೋಗ್ತಿರ್ತದೆ. ಅಂದ್ರೆ ಮನಸ್ಸನ್ನು ಸಹ ಒಳಮುಖ ಮಾಡಿ ಅದನ್ನು ಕೂಡ ಒಳಗೆ ತೆಗೆದುಕೊಳ್ಬೇಕು. ಅದು ಸಂಗ್ರಹಿಸುವುದಕ್ಕೆ, ಈ ತರದ ಶಕ್ತಿಯನ್ನು ಸಂಗ್ರಹಿಸುವುದಕ್ಕೇನೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಯೋಗ ಅಂದ್ರೆ ಒಂದುಗೂಡುವುದು. ಇಲ್ಲಿ ಚಿತ್ತ ಅಂದ್ರೆ ಮನಸ್ಸು, ವೃತ್ತಿ ಅಂದ್ರೆ ಆಲೋಚನೆಗಳು, ಏರಿಳಿತಗಳು, ಮನಸ್ಸಿನಲ್ಲಿ ಮೂಡುವ ಗೊಂದಲಗಳು. ನಿರೋಧಿಸುವುದು ಅಂದ್ರೆ ಅದನ್ನು ಸಂಪೂರ್ಣವಾಗಿ ಶಾಂತಗೊಳಿಸುವುದು. ಮನಸ್ಸಿನಲ್ಲಿ ನಿರಂತರವಾಗಿ ಏಳುವ ಆಲೋಚನೆಗಳನ್ನು ಅಥವಾ ಗೊಂದಲಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸುವುದೇ ಯೋಗ ಅಂತ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ ಸಹ ಕೊಡ್ತಾರೆ ನಮ್ಮ ಗುರುಗಳು. ಈ ನದಿ ನೀರಲ್ಲಿ ಅಲೆಗಳಿಲ್ಲದೆ ಇದ್ದಾಗ, ನೀರು ಮಲಗಿದ್ದಾಗ ಅಂದ್ರೆ ಅಲೆಗಳಿಲ್ಲದಿದ್ದಾಗ ಅದರ ತಳಭಾಗ ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು, ಆಸೆಗಳು, ಆತಂಕ, ಅಲೆಗಳು ಯಾವುದೂ ಇಲ್ಲದಿದ್ದಾಗ ಮಾತ್ರ ನಮ್ಮ ನಿಜವಾದ ಸ್ವರೂಪವನ್ನು, ಅಂದ್ರೆ ಮನಸ್ಸು ಶಾಂತವಾಗುವುದಂದ್ರೆ ಶೂನ್ಯವಾಗುವುದು ಅಂತ. ಅದು ನಮಗೆ ಆಲೋಚನೆಗಳು ಎಲ್ಲ ಹೋಗ್ಬಿಡುತ್ತೆ. ಆಗ ಮಾತ್ರ ನಮ್ಮ ನಿಜ ಸ್ವರೂಪವನ್ನು ಅರಿಯಲು ಸಾಧ್ಯ. ಮನಸ್ಸನ್ನು ಇಂತಹ ನಿಶ್ಚಲ ಸ್ಥಿತಿಗೆ ತರುವುದೇ ಈ ಸೂತ್ರದ ಮುಖ್ಯ ಉದ್ದೇಶ. ಬರೀ ದೈಹಿಕ ಕಸರತ್ತು ಮಾತ್ರ ಯೋಗ ಅಲ್ಲ, ಮನಸ್ಸನ್ನು ಗೆಲ್ಲುವುದೇ ನಿಜವಾದ ಯೋಗ ಎಂದು ಪತಂಜಲಿ ಮಹರ್ಷಿಗಳು ಕೂಡ ಹೇಳಿದ್ದಾರೆ.
ಯೋಗ ಎಂದರೆ ಚಿತ್ತದ ವೃತ್ತಿಗಳನ್ನು ನಿರೋಧಿಸುವುದು. ಅವು ಹೇಗೆ ನಿರೋಧಿಸಲ್ಪಡುತ್ತದೆ? ಈ ಎರಡನೇ ಹಂತದ ಮೂಲಕ, ಅಂದ್ರೆ ಈ ಪ್ರಾಣಾಯಾಮದ ಮೂಲಕವೇ ಚಿತ್ತವೃತ್ತಿಯನ್ನು ನಿರೋಧ ಮಾಡಬಹುದು ಅಂತ ಹೇಳ್ತಾರೆ. ಈ ಪ್ರಾಣಾಯಾಮವನ್ನು ಈ ಪ್ರಾಣಾಯಾಮ ಅಂದ್ರೆ ಎರಡನೇದು ಆಸನ ಪ್ರಾಣಾಯಾಮ. ಈ ಪ್ರಾಣಾಯಾಮವನ್ನು ಭೀಮನಿಗೆ ಮತ್ತೆ ವಾಯುಪುತ್ರ ಹನುಮಂತ ಇಬ್ರು ಕೂಡ ವಾಯುಪುತ್ರರೇ, ಅವರಿಗೆ ಹೋಲಿಸ್ತಾರೆ ಗುರುಗಳು. ಚಿತ್ತವೃತ್ತಿ ನಿರೋಧವಾದಾಗ ಅಂದ್ರೆ ಬಹಿರ್ಮುಖತೆ ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ನಾವು ಮುಖ ಮಾಡಿಕೊಂಡಿರುವುದು. ಚಿತ್ತವೃತ್ತಿ ನಿರೋಧ ಆದಾಗ ಬಹಿರ್ಮುಖತೆ ಇಲ್ಲವಾಗುತ್ತದೆ ಮತ್ತು ಅಂತರ್ಮುಖತೆ ಪ್ರತ್ಯಕ್ಷವಾಗುತ್ತದೆ. ಆ ಅಂತರ್ಮುಖ ಸ್ಥಿತಿಯನ್ನೇ ಪ್ರತ್ಯಾಹಾರ ಎನ್ನುತ್ತಾರೆ. ಈ ಬಹಿರ್ಮುಖತೆ ಇಲ್ಲವಾದಾಗ ಅಂತರ್ಮುಖತೆ ಪ್ರತ್ಯಕ್ಷವಾಗಿ ಮೆಲ್ಲನೆ ಒಂದು ಸಣ್ಣ ಬಿಂದುವಿಂದ ಶುರುವಾಗಿ ಮೆಲ್ಲನೆ ಅದರ ಬಗ್ಗೆ ವಿಶ್ವದರ್ಶನ ನಮಗೆ ಸಿಗುತ್ತದೆ. ಇದು ಪ್ರತ್ಯಾಹಾರದ ಸ್ಥಿತಿ. ಇದರ ಬಗ್ಗೆ ನಾವು ನಾಳೆ ತಿಳ್ಕೊಳ್ಳೋಣ. ಇವತ್ತು ಈ ಪ್ರಾಣಾಯಾಮದ ಬಗ್ಗೆ ನಮ್ಮ ಗುರುಗಳು ಯಾವ ತರ ವಿಶ್ಲೇಷಿಸಿದ್ದಾರೆ ಎಂಬುದನ್ನು ನಾನು ತಿಳಿಸ್ತಾ ಇದ್ದೀನಿ. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಮೈಸೂರು PSSM ವೇದಿಕೆಗೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್.